ಮಾರೇಶ್ ಪರವಾಗಿ ಮಾರೇಶ್ ದಾಳಿಯಲ್ಲಿ ಎರಡು ಉತ್ತಮ ತಂಡಗಳ ನಡುವೆ ಪೈಪೋಟಿ, ಉತ್ತಮವಾದ ಕಾಂಬಿನೇಷನ್ ಟ್ಯಾಕ, ಅತ್ಯುತ್ತಮವಾದ ಹಿಡಿತ, ಮೊಸಳೆಯ ಹಿಡಿತ ಬರ್ತಾ ಇದೆ. ಯಾವ ರೀತಿ ಮೊಸಳೆಯಲ್ಲಿ ಹಿಡಿತ ಸಿಕ್ಕೊಂಡ್ರೆ ಮತ್ತೆ ಬಿಡಿಸ್ಕೊಳಕ್ ಆಗೋದಿಲ್ಲ, ಅದೇ ರೀತಿ ಹಿಡಿತ ಬಂದಿದೆ ಬೆಂಗಳೂರು ತಂಡದ ಆಟಗಾರರಿಂದ. ಉತ್ತಮವಾದ ಪ್ರಯತ್ನ ಅಲ್ಲಿ, ದಾಳಿಯಲ್ಲಿ ಯಶಸ್ಸು, 3 ಅಂಕ, ಬೋನಸ್ ಪ್ಲಸ್ 2 ಅಂಕಗಳು. ನೋಡಿ, ಅದು ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ರೆ 1 ಪಾಯಿಂಟ್ ಸಿಗುತ್ತೆ. ಬೋನಸ್ ಕಪ್ಪು ಪಟ್ಟಿಯನ್ನ ದಾಟ್ ಮಾಡದಲ್ಲೇ ಬಂದೆ ರೈಡರ್ ಔಟ್ ಆಗ್ತಾರೆ. ಕಪ್ಪು ಪಟ್ಟಿಯನ್ನ ದಾಟಿ 7 ಜನರ ಮಧ್ಯೆ ಭೇದಿಸಿ ಒಂದು ಎಲ್ಲೋ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ 1 ಅಂಕ ಸಿಗುತ್ತೆ. ಈ ದಾಳಿಯಲ್ಲಿ ಯಶಸ್ಸು, 1 ಅಂಕ ನಾಯಕನಟಿ ತಂಡದ ಆಟಗಾರರಿಗೆ. ಉತ್ತಮವಾದ ಜಾಮ್, 1 ಅಂಕ, ಅತ್ಯುತ್ತಮವಾದ ಆಟ ಬರ್ತಾ ಇದೆ. ಉತ್ತಮವಾದ ಚಾಣಾಕ್ಷತೆ ಆಟಗಾರ ಜೆರ್ಸಿ ನಂಬರ್ 11. ಎರಡೂ ತಂಡಗಳು ಉತ್ತಮವಾದ ಪ್ಲೇಯರ್ಸ್ ಅನ್ನ 7 ಸುತ್ತಿನ ಕೋಟೆಯಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಉತ್ತಮವಾದ ದಾಳಿಗಾರ ಕರ್ನಾಟಕ ಹೆಸರು ಕಲ್ಕೇರಿ 19. Raider out, super tackle, 2 points. Raider reaching from outside. ಹೊರಗಡೆಯಿಂದ ಹುಟ್ಟಿದ್ರೆ ಯಾವುದೇ ರೀತಿಯ ಅಂಕವನ್ನು ಕೊಡೋದಿಲ್ಲ. ಅಲ್ಲಿ 6-3 ಇನ್ ಫೇವರ್ ಆಫ್ ಕಲ್ಕೇರಿ. 3 ಅಂಕದ ಮುನ್ನಡೆಯನ್ನು ಸಾಧಿಸುತ್ತಿದೆ. ಉತ್ತಮವಾದ ಜಂಪ್, ಆದರೆ ಯಾವುದೇ ಅಂಕವಿಲ್ಲ. ವಾಲಂಟಿಯರ್ಸ್ ಅಂಪೈರ್ಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಬೇಕು ವಾಲಂಟಿಯರ್ಸ್. ಸಿದ್ದು ಅವರಿಂದ ದಾಳಿ ನಾಯಕನಡಿ ಪರವಾಗಿ. ದಾಳಿಯಲ್ಲಿ ಯಾವುದೇ ಅಂಕವಿಲ್ಲ. 6-3 9. 3 ಅಂಕದ ಮುನ್ನಡೆಯನ್ನು ಸಾಧಿಸಲು ಉತ್ತಮವಾದ ಹಿಡಿತ ಬರ್ತಾ ಇದೆ ನಾಯಕನಡಿ ತಂಡದ ಆಟಗಾರರಿಂದ. ದಾಳಿಯಲ್ಲಿ ವಿಫಲ, ಹಿಡಿತದಲ್ಲಿ ಯಶಸ್ಸು. ಸೆವೆನ್ ರೈಟ್ ಮಾಡು, ಇಲ್ಲವೇ ಬಡಿ, ಡೂ ಆರ್ ರೈಟ್. ಅಂಕವನ್ನ ಪಡೆ ಇಲ್ಲ ಅಂಕಣದಿಂದ ನಡೆ ಎಂಬುವ ದಾಳಿ ಇದು. ಮಾಡುವಿಲ್ಲವೇ ಬಿಡಿ, ಅಂಕವನ್ನ ತೆಗೆದುಕೊಂಡು ತನ್ನ ಅಂಕಣಕ್ಕೆ ವಾಪಸಾತಿಯಾಗಬೇಕು, ಇಲ್ಲ ಅಂದರೆ ದಾಳಿಗಾರ ಅಂಕಣದಿಂದ ಹೊರ ನಡೆಯುತ್ತಾನೆ. ಅಂಕವನ್ನು ತೆಗೆದು ಎಲ್ಲಾ ರೀತಿಯ ಪ್ರಯತ್ನ ನಡೆಸುತ್ತಿದ್ದಾರೆ. ಉತ್ತಮವಾದ ಡಿಫೆನ್ಸ್ ಬರ್ತಾ ಇದೆ. ಡುವಾರ್ಡ್ ರೇಡ್ ಅಲ್ಲಿ ಯಾವುದೇ ಅಂಕವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ರೇಡರ್ ಔಟ್ ಆಗ್ತಾರೆ. ಈ ರೇಡ್ ಅಲ್ಲಿ ಡಿಸೈಡ್ ಮಾಡಲೇಬೇಕು.
ಎರಡೂ ತಂಡಗಳ ನಡುವೆ ಉತ್ತಮವಾದ ಪೈಪೋಟಿ ಬರ್ತಾ ಇದೆ. ಕ್ಲೋಸ್ ಫೈಟ್ಸ್ ಬಿಟ್ವೀನ್ ದಿ ಟೂ ಟೀಮ್ಸ್. ಬೆಂಗಳೂರು ಕಲ್ಕೆರೆ ಅಲ್ಲಿ ಆಯತೊಬ್ಬೆ ಬಿದ್ದಿದ್ದಾರೆ ಡಿಫೆಂಡರ್. ಜಂಪನ ಮಾಡಲು ಹೋಗಿ ವಿಫಲರಾಗಿದ್ದಾರೆ. ಉತ್ತಮವಾದ ಹಿಡಿತ ಬರ್ತಾ ಇದೆ. ಹೊಸಳೆಯ ಹಿಡಿತವನ್ನ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸೂಪರ್ ಜಾಕ ಸೂಪರ್ ಅದು ಮೂಲೆಗೆ ಲಾಸ್ಟ್ ಎಂಟು ಆರು ಇನ್ ಫೇವರ್ ಆಫ್ ಕಲ್ಕೇರಿ. ಫಿಸಿಕಲ್ ಫಿಟ್ನೆಸ್ ಗೇಮ್ ಅನ್ನು ಆಡ್ಬಿಡಿ ದಯವಿಟ್ಟು. ಕಬಡ್ಡಿಯಲ್ಲಿ ಫಿಟ್ನೆಸ್ ಇದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಹಿಡಿತದಲ್ಲಿ ಕನ್ಫ್ಯೂಸ್ ಆಗಿ ಒಂದು ಅಂಕವನ್ನ ಗಳಿಸ್ತಾ ಇದ್ದಾರೆ. ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಯಾವುದೇ ನನ್ನ ಹೆಸರು 17 ವರ್ಷ ಒಂಬತ್ತು ಆರು ಇನ್ ಫೇವರ್ ಆಫ್ ಕಲ್ಕೇರಿ. ಕಲ್ಕೇರಿ ಪರವಾಗಿ 9-6 3 ಅಂಕದ ಮುನ್ನಡೆಯನ್ನು ಸಾಗಿಸುತ್ತಿದ್ದಾರೆ. ಎರಡೂ ತಂಡಗಳಿಂದ ಉತ್ತಮವಾದ ಪೈಪೋಟಿ ಬರ್ತಾ ಇದೆ. ನಾಯಕನಹಳ್ಳಿ ತಂಡದ 3 ಡಿಫೆಂಡರ್ಗಳನ್ನು ಇಟ್ಕೊಂಡು ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ರೇವಂತ್ ಬೆಂಗಳೂರು ಪರವಾಗಿ ರೇವಂತ್ ಅಲ್ಲಿ ನಾಡಿಯಲ್ಲಿ ಅತ್ಯಂತ ಎತ್ತರದ ಆಟಗಾರ. ಸೂಪರ್ ಟ್ಯಾಕಲ್ ಆಗಿರುತ್ತದೆ. ಈ ರೇಡದ ಹಿಡಿತ ಬಂದರೆ 2 ಅಂಕಗಳು. ಲೈವ್ ಆನ್ ಆಯ್ತಾ? ನಂಬರ್ 14 ಟೂ ವರ್ಡ್ ರೈಡಲ್ಲಿ ನಾಯಕನಹಳ್ಳಿ ಪರವಾಗಿ ಜೆರ್ಸಿ ನಂಬರ್ 14. ಯಾವುದೇ ಆಟಗಾರರ ಪರ್ಸವಿದಲ್ಲಿ ಲ್ಯಾಬಿ ಎಂಟ್ರಿ ಆದರೆ ಅಲ್ಲಿ ಆಟಗಾರರು ಔಟ್ ಆಗ್ತಾರೆ. ಹಲೋ, ನೀವಿದು ನೀರಿನ ವ್ಯವಸ್ಥೆ ಮಾಡಬೇಕಾಗಿ ಸರ್ ಸರ್ 8 ರಿಕವರಿ ಆಗಿ ಗಾಡಿಗೆ ಮುಂದಾಗಿದ್ದಾರೆ. ಬೆಂಗಳೂರು ತಂಡದ ಆಟಗಾರ ನಂಬರ್ 13 19. ಯಾವುದೇ ಸ್ಪಷ್ಟವಿದ್ದರೆ ಆದರೆ
ಡಿಸ್ಕೌಂಟ್ ಆಗ್ತಾರೆ. ವೇಣಿ ವಿಭಾಗದಲ್ಲೂ ಅಷ್ಟೇ ಯಾವುದೇ ಸ್ಪಷ್ಟವಿಲ್ಲದೆ ಏನರು ಔಟ್ ಆಗ್ತಾರೆ. Second call, DKDC versus Chitraduga district. ಮುಂದೆ ಉತ್ತಮವಾದ ಹಿಡಿತ ಬರ್ತಾ ಇದೆ, ಕಾದು ನೋಡಬೇಕು. ಬಿಗಿಯಾದ ಹಿಡಿತ, ಅಲ್ಲಿ ದಾಳಿಗಾರರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಕಾದು ನೋಡಬೇಕು ದಾಳಿ ಯಶಸ್ವಿ ಆಗುತ್ತೋ ಇಲ್ಲೋ ಅಂತ. ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್ ಬರ್ತಾ ಇದೆ. 2 ಅಂಕಗಳು. ಹನ್ನೊಂದು 10 1 ಅಂಕದ ಮುನ್ನಡೆ ಬೆಂಗಳೂರು ತಂಡ. ನಿಧಾನವಾಗಿ ಕಂಬ್ಯಾಕ್ ಮಾಡ್ತಿದೆ ನಾಯಕನಹಳ್ಳಿ ತಂಡದ ಆಟಗಾರರು. ಮಂದಗತಿಯಲ್ಲಿ ವಾಪಸಾತಿಯನ್ನು ಮಾಡ್ತಾ ಇದ್ದಾರೆ ನಾಯಕನಹಳ್ಳಿ ತಂಡದ ಆಟಗಾರರಿಂದ. 11-10 ಸೂಪರ್ ಟಕಲ್ ನೋಡಿ, 3 ಹಿಡಿತದಲ್ಲಿ 6 ಅಂಕನ ಗಳಿಸಿದ್ದಾರೆ. ಸೂಪರ್ ಟ್ಯಾಕಲಲ್ಲಿ 6 ಅಂಕನ ಪಡೆದಿದ್ದಾರೆ ನಾಯಕನಹಳ್ಳಿ ತಂಡದ ಆಟಗಾರರು. 4, 5, 6, 7 ಜನ ಪ್ಲೇಯರ್ಸ್ ಇದ್ದಾಗ 6 ಹಿಡಿತ ಹಿಡಿದ್ರೆ ಮಾತ್ರ 6 ಅಂಕ. ಮಾಡ್ತಾ ಇಲ್ಲ ರೇವಂತ್ ಬೆಂಗಳೂರು ಪರವಾಗಿ ರೇವಂತ್ ಅವರಿಂದ ದಾಳಿ. ಚಾಣಾಕ್ಷ ಆಟ ಬರ್ತಾ ಇದೆ ರೇವಂತ್ ಅವರಿಂದ. ಆ ಕಡೆ ಈ ಕಡೆಯಿಂದ ಉತ್ತಮವಾದ ದಾಳಿಯಲ್ಲಿ ಯಶಸ್ಸು. 2 ಅಂಕಗಳು ಬೆಂಗಳೂರು ತಂಡಕ್ಕೆ. ಹಿಡಿತದಲ್ಲಿ ಬಿಗಿ ಇರಲಿಲ್ಲ, 2 ಅಂಕಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಬೆಂಗಳೂರು ತಂಡದ ಆಟಗಾರರು. ನಾಯಕನ ಅಚ್ಚಿ ಪರವಾಗಿ ಜೆಸಿ ನಂಬರ್ 3 ಅವರಿಂದ ಅಲ್ಲಿ ರೇಡರ್ ಸೆಲ್ಫ್ ಔಟ್ ಆಗಿಲ್ಲ, ಬಟ್ ಸೆಲ್ಫ್ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಹದಿನಾರು 12 4 ಅಂಕದಿಂದ ಮುನ್ನಡೆ ಸಾಗಿಸುತ್ತಿದೆ ಬೆಂಗಳೂರು ತಂಡದ ಆಟಗಾರರು. 16-12 ಅತ್ಯಂತ ಎತ್ತರದ ಆಟಗಾರ ಬೆಂಗಳೂರು ರೇವಂತ್ ಅವರಿಂದ ದಾಳಿ. ಉತ್ತಮವಾದ ರೋಲ್ ಅನ್ನ ತೆಗೆದುಕೊಂಡು 2 ಅಂಕಗಳನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ತಮ್ಮ ತಂಡದ ಖಾತೆಗೆ 2 ಅಂಕಗಳನ್ನು ದಾಖಲಿಸಿಕೊಂಡಿದ್ದಾರೆ ರೇವಂತ್ ಅವರು. ಉತ್ತಮವಾದ ರೋಲ್ ಅನ್ನು ತೆಗೆದುಕೊಂಡು 18-12
ನೆಕ್ಸ್ಟ್ ಅಲ್ಲಿ ಬಲವಾಗಿ ಹಿಡಿತಾ ಬರ್ತಾ ಇದೆ ಬೆಂಗಳೂರು ತಂಡದ ಆಟಗಾರರಿಂದ. ಹಲೋ ಪಂದ್ಯಾವಳಿಗಳು ಸಾಗುತ್ತಿದೆ. ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ 40ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ರಾಜ್ಯ ಮಟ್ಟದ ಪುರುಷರ ಆಹ್ವಾನಿತ ಈ ಬಾಲಾಂಕೃತ ಕಬಡ್ಡಿ ಪಂದ್ಯಾವಳಿಗಳು ಆಯೋಜಿಸಿದ್ದು ಬಂದಂತಹ ಎಲ್ಲ ತಂಡಗಳಿಗೂ ಹಾಗೂ ಪ್ರೇಕ್ಷಕರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ ಸಮಾಧಾನವಾಗಿ ಪಂದ್ಯವನ್ನು ವೀಕ್ಷಿಸಬೇಕಾಗಿ ಪ್ರೇಕ್ಷಕರಲ್ಲಿ ವಿನಂತಿ. ತುಂಬ ಸಮಾಧಾನ ಬೇಡ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ, ನಿಮ್ಮ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಿ. ಅಲ್ಲಿ ಉತ್ತಮವಾದ ಹಿಡಿತ ಬರ್ತಾ ಇದೆ. ಪ್ರೇಕ್ಷಕರು ದಯವಿಟ್ಟು ಮಕ್ಕಬೇಡ್ರಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ. ಅವರ ಹಿಡಿತ ಬಂದಾಗ, ದಾಳಿಯಲ್ಲಿ ಯಶಸ್ವಿಯಾದಾಗ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಿದರೆ ಇನ್ನಷ್ಟು ಹುಮ್ಮಸ್ಸಲ್ಲಿ ಆಡ್ತಾರೆ. ಇಪ್ಪತ್ತು 14 ರೆಡ್ ಔಟ್. ಉತ್ತಮವಾದ ಡ್ಯಾಶ್, ಫೈರ್ಮೆನ್ ವಿಭಾಗದಿಂದ ಉತ್ತಮವಾದ ಹೊಡೆತ. ಮತ್ತೊಮ್ಮೆ ಸೂಪರ್ ಟಕಲ್ ಆಗಿದೆ. ಸಮಯವನ್ನು ವ್ಯಕ್ತ ಮಾಡುತ್ತಿದ್ದಾರೆ. ಇಪ್ಪತ್ತ 1-15. ಉತ್ತಮವಾದ ಹಿಡಿತ ಬರ್ತಾ ಇದೆ ಬೆಂಗಳೂರು ತಂಡದ ಆಟಗಾರರಿಂದ. ಅತ್ಯುತ್ತಮವಾದ ಕಾಂಬಿನೇಷನ್ ಟಕ್ಕಲ್. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇವೆ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಬೋನಸ್ ಥರ್ಡ್ ರೈಟ್, ಟುವರ್ಡ್ ರೈಟ್, ಇದು ಅವರು ಒಂದು ನಿಮಿಷ ಟುವರ್ಡ್ ರೈಟ್. ಕಲ್ಟ್ ಮೂವಿ ಅವ್ರು ಬಂದಿದ್ರಲ್ಲ, ಅವ್ರ ಕ್ಯಾಮ್ರಾ ರನ್ನಿಂಗ್ ಇತ್ತ ಇರಲಿಲ್ವಾ? ಕೆಳಗಡೆ ರನ್ನಿಂಗ್ ಇರಲಿಲ್ಲ, ಇತ್ತಾ? ಇವಾಗ ರಿವರ್ಸ್ ಮಾಡೋದು ಕೊಟ್ಟದು. ಮೊಬೈಲ್ ಇಲ್ಲ ನಂದು, ಅದಕ್ಕೆ ಬರ ಅಂತ ಕೆಳ. 23-17 in favor of Kalkere. ಆಲ್ಮೋಸ್ಟ್ ಆಲ್ ವಿಜಯಲಕ್ಷ್ಮಿ ನಾಯಕ್ ನಟಿಯಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ವಿಜಯಲಕ್ಷ್ಮಿಯಿಂದ ನಾಯಕ್ ನಟಿಯಿಂದ ವಿಜಯಲಕ್ಷ್ಮಿ ಬೆಂಗಳೂರು ತಂಡಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಇದೇನು ಗೆಲುವಿನ ಎಲ್ಲ ಸೂಚನೆ ಕಾಣ್ತಾ ಇದೆ ಬೆಂಗಳೂರು ತಂಡದ ಆಟಗಾರರಿಂದ. ಇಪ್ಪತ್ನಾಲ್ಕು 18 ಮತದು ಅಂಕ ಸೇರ್ಪಡೆ. 25-18 ಪಂದ್ಯ ಮುಕ್ತಾಯಗೊಂಡಿದ್ದು ಈ ಪಂದ್ಯದಲ್ಲಿ ಬೆಂಗಳೂರು ಕಲ್ಕೆರೆ ವಿಜಯಶಾಲಿಯಾಗಿದೆ.